ಮುಖಂಡರುಗಳಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇರ್ಬೋದು, ಎಲ್ರಿಗೂ ಒಂದು ಇವತ್ತು ಆ ತಾಯಿ ಒಂದು ಪೂಜೆಗೆ ಇಟ್ಕೊಂಡು ಒಂದು ವಿಶೇಷವಾಗಿ ಒಂದು ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಂದ್ಕೊಂಡು ಅದಕ್ಕೆ ಇವತ್ತು ಕೆಲವರು ಯಾರೋ ನಮಗೆ ಆಗದೆ ಇರೋಂಥ ಯಾರೋ ಪಿತೂರಿ ಹೊಡೆದಂಥವ್ರು ಅವ್ರು ಹೇಳ್ತಿದ್ರು, ಇಲ್ಲ ರಾಜೀವ್ ಗೌಡ್ರದ್ದು ಕತೆ ಮುಗಿದೋಗ್ಬಿಟ್ಟಿದೆ, ಇನ್ನು ರಾಜೀವ್ ಗೌಡರು ಶಿಡ್ಲಘಟ್ಟಕ್ಕೆ ಬರಲ್ಲ, ರಾಜೀವ್ ಗೌಡರು ಶಿಡ್ಲಘಟ್ಟಕ್ಕೆ ಇನ್ನು ಮುಗೀತು ಅಷ್ಟೇ ನಾವು ಮಾತನ್ನು ಕೂಡ ಏನೋ ಅಪಪ್ರಚಾರಗಳು ಹಬ್ಬಿಸ್ತಾಯಿದ್ರು. ಹಂಗಾಗಿ ಇವತ್ತು ನಮ್ಮ ಸಾದ್ಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇವತ್ತು ಒಂದು ಊಟಕ್ಕೆ ಇಟ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಮಾಡಿದ್ವಿ. ಆ ಪೂಜೆ ಈ ರೀತಿ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಎಲ್ರಿಗೂ ಒಂದು ಮಾತು ಹೇಳಿದಾಗ ಎಲ್ಲರೂ ಕೂಡ ಇವತ್ತು ಸುಮಾರು ಹತ್ತತ್ರ ಬೆಳಗ್ಗೆಯಿಂದ ಇವಾಗವರೆಗೂ ಒಂದು 10,000ಕ್ಕೂ ಹೆಚ್ಚಿನ ಜನ ಇವತ್ತು ಎಲ್ಲರೂ ಬಂದು ಇವತ್ತು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ನನ್ನ ಕುಟುಂಬಕ್ಕೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಳಿದ್ದಾರೆ, ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ. ಇವತ್ತು ಈಗಾಗಲೇ ಹೇಳ್ತಾಯಿದ್ರು, ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಕೈ ಹಿಡ್ದಿದ್ದೀರಿ, ಯಾವತ್ತೂ ಕೂಡ ನೀವೇ ನಮ್ಮ ನಾಯಕರು, ನೀವು ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಎದುರದೆ ನೀವು ನಮ್ಮ ಸೇವೆಯಲ್ಲಿ ಸದಾ ನಿರತವಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಖಂಡಿತ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಸಿರು ತನಕ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾರ್ಯಕರ್ತರಿಗೆ ಏನೇ ಒಂದು ತೊಂದರೆ ಇದ್ದರೂ ಕೂಡ ಅವ್ರಿಗೆ ನಾನು ಉಸಿರಾಗಿ ನಿಲ್ತೇನೆ. ಮುಂಬರುವಂಥ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಅವರೊಟ್ಟಿಗೆ ನಾನು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ವಿಶೇಷವಾಗಿ ನನಗೆ ಯಾರು ಇರಲಿ, ಒಳ್ಳೆಯದು ಕೆಟ್ಟದ್ದು ಯಾರೇ ಆಗಿರಲಿ, ಒಳ್ಳೇದು ಮಾಡಿದವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಿದ್ದೀನಿ, ನನಗೆ ತೊಂದರೆ ಮಾಡಿದಂಥವ್ರಿಗೂ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಅವ್ರು ಮಾಡಿರೋದು ತಪ್ಪೇ ಅನಿಸಿದ್ರೆ ಅವರೇ ಪಶ್ಚಾತ್ತಾಪ ಪಡಲಿ. ಆ ತಾಯಿ ಸಾದ್ಲಮ್ಮ ದೇವಿ ಇದ್ದಾರೆ, ಅವ್ರನ್ನ ಆ ತಾಯಿನೇ ಏನು ಶಿಕ್ಷಿಸಬೇಕೋ ಇಲ್ಲ ಕ್ಷಮಿಸಬೇಕೋ ಆ ತಾಯಿನೇ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕರ್ತರ